ಬೆಂಗಳೂರನ್ನೇ ಮೀರಿಸುವ ನಗರ ನಿರ್ಮಾಣಕ್ಕೆ ಮುಂದಾದ್ನ ನಿತ್ಯಾನಂದ ತನ್ನ ಕೈಲಾಸ ದೇಶವನ್ನ ಕಟ್ಟೋದಕ್ಕೆ ನಿತ್ಯಾನಂದ ಮಾಸ್ಟರ್ ಪ್ಲಾನ್ ಹಾಕೊಂಡಿದ್ದಾನೆ. ಚೆನ್ನೈಗಿಂತ 9 ಪಟ್ಟು ದೊಡ್ಡದು, ಬೆಂಗಳೂರಿಗಿಂತ 5 ಪಟ್ಟು ದೊಡ್ಡ ಜಾಗಕ್ಕೆ ಸ್ಕೆಚ್ ಹಾಕಿದ್ದಾನೆ. ಬೊಲಿವಿಯಾ ದೇಶದಲ್ಲಿ ಸ್ವಾಮೀಜಿ ಭಲೆ ಕರಾಮತ್ತನ್ನ ನಡೆಸ್ತಾ ಇದ್ದಾನೆ. ಬೆಂಗಳೂರನ್ನೇ ಮೀರಿಸುವಂತ ದೊಡ್ಡ ನಗರ ನಿರ್ಮಾಣಕ್ಕೆ ಮುಂದಾಗಿದ್ದಾನೆ ನಿತ್ಯಾನಂದ. ಚೆನ್ನೈಗಿಂತ 9 ಪಟ್ಟು, ಬೆಂಗಳೂರಿಗಿಂತ 5 ಪಟ್ಟು ದೊಡ್ಡ ಜಾಗಕ್ಕೆ ಸ್ಕೆಚ್ ಹಾಕಿದ್ದಾನೆ. ಕೈಲಾಸ ದೇಶವನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಹೊರಟಿದ್ದಾನೆ ನಿತ್ಯಾನಂದ. ವಿಸ್ತರಿಸೋದಕ್ಕೆ ಹೊರಟಿರುವಂತದ್ದು ತನ್ನ ಕೈಲಾಸ ದೇಶವನ್ನ ವಿಸ್ತರಿಸೋದಕ್ಕೆ ಹೊರಟಿದ್ದಾನೆ ನಿತ್ಯಾನಂದ. ಮಾಸ್ಟರ್ ಪ್ಲಾನ್ ಹಾಕೊಂಡಿದ್ದಾನೆ. ಬೆಂಗಳೂರನ್ನೇ ಮೀರಿಸಬೇಕು, ಚೆನ್ನೈಗಿಂತ 9 ಪಟ್ಟು, ಬೆಂಗಳೂರಿಗಿಂತ 5 ಪಟ್ಟು ದೊಡ್ಡ ಜಾಗಕ್ಕೆ ಸ್ಕೆಚ್ ಹಾಕಿದ್ದಾನೆ ನಿತ್ಯಾನಂದ. ತನ್ನದೇ ಆದಂಥ ಒಂದು ದೇಶ, ಕೈಲಾಸ ಅನ್ನೋ ಒಂದು ದೇಶವನ್ನ ಕಟ್ಕೊಂಡು ತನ್ನದೇ ಆದಂಥ ಒಂದಷ್ಟು ರೂಲ್ಸು, ತನ್ನದೇ ಆದ ಕಾನೂನುಗಳು ಇವೆಲ್ಲವನ್ನ ಇಟ್ಕೊಂಡು ಆರಾಮಾಗಿದ್ದಾನೆ. ಈಗ ಇನ್ನೊಂದು ಕೆಲಸ ಕೈ ಹಾಕ್ತಾ ಇದ್ದಾನೆ. ಏನಪ್ಪ ಅಂದರೆ, ಬೆಂಗಳೂರಿಗಿಂತ 5 ಪಟ್ಟು ದೊಡ್ಡದು, ಚೆನ್ನೈಗಿಂತ 9 ಪಟ್ಟು ದೊಡ್ಡದು, ಬೆಂಗಳೂರನ್ನ ಮೀರಿಸುವಂಥ ಒಂದು ಸಿಟಿ ನಿರ್ಮಾಣಕ್ಕೆ ಹೊರಟಿದ್ದಾನೆ. ಇದಕ್ಕೆ ಒಂದಷ್ಟು ತಯಾರಿಯನ್ನು ಕೂಡ ನಡೆಸಿದ್ದಾನೆ. ಬೆಂಗಳೂರನ್ನ ಮೀರಿಸುವಂಥ ನಗರ ನಿರ್ಮಾಣಕ್ಕೆ ಮುಂದಾದ್ನ ನಿತ್ಯಾನಂದ. ತನ್ನ ಕೈಲಾಸ ದೇಶವನ್ನ ಕಟ್ಟೋದಕ್ಕೆ ನಿತ್ಯಾನಂದ ಮಾಸ್ಟರ್ ಪ್ಲಾನ್ ಹಾಕೊಂಡಿದ್ದಾನೆ. ಚೆನ್ನೈಗಿಂತ 9, ಬೆಂಗಳೂರಿಗಿಂತ 5 ಪಟ್ಟು ಜಾಸ್ತಿ ಜಾಗಕ್ಕೆ ಸ್ಕೆಚ್ ಹಾಕಿದ್ದಾನೆ. ಬೊಲಿವಿಯಾ ದೇಶದಲ್ಲಿ ಸ್ವಾಮೀಜಿ ಭಲೆ ಕರಾಮತ್ತನ್ನು ನಡೆಸ್ತಾ ಇದ್ದಾನೆ. ಬುಡಕಟ್ಟು ಜನರಿಗೆ ಭರ್ಜರಿ ಆಫರ್ ಕೊಟ್ಟಿದ್ದಾನೆ. ಎಕರೆ ಜಮೀನಿಗೆ ಬೇಲಿ ಹಾಕ್ತಿದ್ದಾನೆ. 3.900 ಚದುರ ಕಿಲೋಮೀಟರ್ ಭೂಮಿ ಲೀಸ್ಗೆ ಯತ್ನ ಮಾಡ್ತಿದ್ದಾನೆ. ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ ಜಾಗ ಖರೀದಿಗೆ ಪ್ಲಾನ್ ಹಾಕೊಂಡಿದ್ದಾನೆ. ನಿತ್ಯಾನಂದ ಸ್ವಾಮೀಜಿಯ ನಡೆಯಿಂದ ಬೊಲಿವಿಯಾ ಬೆಚ್ಚಿ ಬಿದ್ದಿದೆ. ನಿತ್ಯಾನಂದನ ಭೂಮಿ ವಿಸ್ತರಣೆಗೆ ಬೊಲಿವಿಯಾ ಸರ್ಕಾರ ಬ್ರೇಕ್ ಹಾಕ್ತಿದೆ. ಚದುರ ಕಿಲೋಮೀಟರ್ ಭೂಮಿ ಲೀಸ್ಗೆ ಯತ್ನ ನಡೆಸ್ತಾ ಇದ್ದಾನೆ ಬೊಲಿವಿಯಾದಲ್ಲಿ. ನಿತ್ಯಾನಂದ ಸ್ವಾಮೀಜಿ ನಡೆಯಿಂದ ಬೆಚ್ಚಿ ಬಿದ್ದಿದೆ ಬೊಲಿವಿಯಾ. ನಿತ್ಯಾನಂದನ ಭೂ ವಿಸ್ತರಣೆಗೆ ಬೊಲಿವಿಯಾ ಸರ್ಕಾರ ಬ್ರೇಕ್ ಹಾಕ್ತಾ ಇದೆ. ಅಮೆಜಾನ್ ರೈನ್ ಫಾರೆಸ್ಟ್ ಜಾಗವನ್ನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿದ್ದಾನೆ. ನಿತ್ಯಾನಂದ ಸ್ವಾಮೀಜಿ ನಡೆಯಿಂದ ಬೊಲಿವಿಯಾ ಬೆಚ್ಚಿ ಬಿದ್ದಿದೆ. ಭೂ ವಿಸ್ತರಣೆಗೆ ಬೊಲಿವಿಯಾ ಸರ್ಕಾರ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಬುಡಕಟ್ಟು ಜನರಿಗೆ ಭರ್ಜರಿ ಆಫರ್ ಕೊಡ್ತಾ ಇದ್ದಾನೆ. ಎಕರೆ ಜಮೀನಿಗೆ ಬೇಲಿ ಹಾಕ್ತಾ ಇರುವಂಥದ್ದು. 3,900 ಚದುರ ಮೀಟರ್ ಭೂಮಿ ಲೀಸಿಗೆ ಯತ್ನ ನಡೆಸಿದ್ದಾನೆ. ತನ್ನದೇ ಆದಂಥ ಒಂದು ಸಿಟಿಯ ನಿರ್ಮಾಣ ಮಾಡೋದಕ್ಕೆ, ಬೆಂಗಳೂರು ಮೀರಿಸುವಂಥ ಸಿಟಿ ನಿರ್ಮಾಣ ಮಾಡೋದಕ್ಕೆ 3,900 ಚದುರ ಕಿಲೋಮೀಟರ್ ಎಕರೆ ಜಾಗವನ್ನು ಆತ ಲೀಸಿಗೆ ಪಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಲೀಸಿಗೆ ಪಡ್ಕೊಂಡು ಏನು ಕೈಲಾಸ ಅಂತ ಒಂದೇ ಆದಂಥ ಒಂದು ದೇಶವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದೇ ಆ ಒಂದು ದೇಶದ ವಿಸ್ತರಣೆ ಮಾಡುವಂಥ ಕೆಲಸ, ಎಕ್ಸ್ಟೆಂಡ್ ಮಾಡಿಕೊಳ್ಳುವಂಥ ಕೆಲಸವನ್ನು ಈಗ ನಿತ್ಯಾನಂದ ಮಾಡೋದಕ್ಕೆ ಹೊರಟಿದ್ದಾನೆ. ಅದು ಕೂಡ 3,900 ಚದುರ ಕಿಲೋಮೀಟರ್ ಭೂಮಿ ಲೀಸಿಗೆ ಯತ್ನ ನಡೆಸ್ತಾ ಇದ್ದಾನೆ. ಲೀಸ್ ಹಾಕಿಸ್ಕೊಳ್ಳೋದಕ್ಕೆ ಅಂತ ಬೆಂಗಳೂರು ಮೀರಿಸುವಂಥ ಸಿಟಿ ನಿರ್ಮಾಣಕ್ಕೆ ಮುಂದಾಗ್ತಾ ಇದ್ದಾನೆ ನಿತ್ಯಾನಂದ. ನಿತ್ಯಾನಂದನಿಂದ ಕಾಡು ಜನರಿಗೆ ದಿನಕ್ಕೆ 2,455 ರೂಪಾಯಿಯ ಆಫರ್. ಭೂಮಿ ಲೀಸ್ಗೆ ವರ್ಷಕ್ಕೆ 8.96 ಲಕ್ಷ ಹಣ ನೀಡ್ತೀನಿ. ಬುಡಕಟ್ಟು ಸಮುದಾಯದ ವಿರುದ್ಧ ಲೀಸ್ಗೆ ಅವಕಾಶ ಇಲ್ಲ, ಹೀಗಾಗಿ ಒಪ್ಪಂದವಾದರೂ ಮಾನ್ಯತೆ ಇಲ್ಲವೆಂದ ಬೊಲಿವಿಯಾ. ಡೀಲ್ನಲ್ಲಿ ಭಾಗಿಯಾಗಿದ್ದವರಿಗೆ ಗಡೀಪಾರು ಶಿಕ್ಷೆಯನ್ನು ಘೋಷಿಸಿದೆ ಬೊಲಿವಿಯಾ. ನಿತ್ಯಾನಂದನಿಂದ ಕಾಡು ಜನರಿಗೆ ದಿನಕ್ಕೆ 2,455 ರೂಪಾಯಿ ಕೊಡ್ತೀನಿ ಅಂತ ಆಫರ್ ಕೊಟ್ಟಿದ್ದಾನೆ. ಡೀಲ್ನಲ್ಲಿ ಭಾಗಿಯಾಗಿದ್ದವರಿಗೆ ಗಡೀಪಾರ್ ಶಿಕ್ಷೆ ಕೊಡ್ತೀವಿ ಅಂತ ಬೊಲಿವಿಯಾ ಸರ್ಕಾರ ಹೇಳ್ತಿದೆ. ಭೂಮಿ ಲೀಸ್ಗೆ ವರ್ಷಕ್ಕೆ
8.96 ಲಕ್ಷ ಅಂದರೆ 8,96,000 ಕೊಡ್ತೀನಿ ಅಂತ ಪ್ಲಾನ್ ಹಾಕ್ಕೊಂಡಿದ್ದ. ಜನರನ್ನು ಒಪ್ಪಿಸ್ಬಿಡೋಣ, ಬುಡಕಟ್ಟು ಜನಾಂಗ ಅಲ್ಲಿ ಏನಿದೆ ಆ ಜನಾಂಗವನ್ನು ಒಪ್ಪಿಸ್ಬಿಡೋಣ, ದಿನಕ್ಕೆ 2,500 ಕೊಡ್ತೀನಿ ಅಂತ ಹೇಳಿದ್ರು ಒಪ್ಕೋತಾರೆ ಅಂತ ಈ ಒಂದು ಡೀಲ್ ಮಾಡೋಣ ಅಂತ ಹೋಗ್ತಾನೆ. ಆದರೆ ಈಗ ಅಲ್ಲಿನ ಬೊಲಿವಿಯಾ ಸರ್ಕಾರ ಎಚ್ಚೆತ್ಕೊಂಡಿದೆ. ಇನ್ ಕೇಸ್ ಬುಡಕಟ್ಟು ಜನದವರು ಒಪ್ಪಿದ್ರೂ ಕೂಡ ಇದು ಸಾಧ್ಯ ಇಲ್ಲ, ಇದು ಮಾನ್ಯತೆ ಇಲ್ಲ. ಡೀಲ್ನಲ್ಲಿ ಭಾಗಿಯಾಗಿದ್ದಂಥವ್ರಿಗೂ ಕೂಡ ಗಡೀಪಾರ್ ಶಿಕ್ಷೆ ಕೊಡ್ತೀವಿ ನಾವು ಅಂತ ಬೊಲಿವಿಯಾ ಹೇಳ್ತಾ ಇರುವಂಥದ್ದು. ಬೊಲಿವಿಯಾ ಏನೀಗ ನಿತ್ಯಾನಂದ ತನ್ನ ಸಾಮ್ರಾಜ್ಯವನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ, ಇದನ್ನು ವಿರೋಧಿಸ್ತಾ ಇರುವಂಥದ್ದು. ಯಾರೂ ಕೂಡ ಭೂಮಿಯನ್ನು ಕೊಡುವಂತಿಲ್ಲ. ನಿತ್ಯಾನಂದನೂ ಕೂಡ ಭೂಮಿ ಕೊಡೋದಕ್ಕೆ ಬುಡಕಟ್ಟು ಜನ ಒಪ್ಪಿದ್ದಾರೆ, ನಾನು ಬರ್ತೀನಿ ಅಂತಲೂ ಕೂಡ ಹೇಳಂಗಿಲ್ಲ. ಯಾಕಂದರೆ ಮಾನ್ಯತೆ ಇಲ್ಲ. ಬುಡಕಟ್ಟು ಜನ ಹ್ಞೂ ಅಂತ ಹೇಳಿದ್ರು ಅದಕ್ಕೆ ಮಾನ್ಯತೆ ಇಲ್ಲ. ಈ ಒಂದು ಒಪ್ಪಂದಕ್ಕೆ ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ರಿಗೂ ಕೂಡ ಗಡೀಪಾರ್ ಮಾಡ್ತೀವಿ, ಗಡೀಪಾರಿನ ಶಿಕ್ಷೆ ಕೊಡ್ತೀವಿ ಅಂತ ಹೆದರಿಸಿರುವಂಥದ್ದು ಬೊಲಿವಿಯಾ ಸರ್ಕಾರ.